ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವಾಗ ನನ್ನ ಒಬ್ಳಿಗೋಸ್ಕರ ಒಂದು ಸ್ವಲ್ಪ ಪಾಲಕ್ ರೈಸ್ ಆರ್ ಪಾಲಕ್ ಪುಲಾವ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೆಸಿಪಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ರೆಸಿಪಿ ಶುರು ಮಾಡೋಣ. ಪಾಲಕ್ ರೈಸ್ ಆರ್ ಪಾಲಕ್ ಪುಲಾವ್ ಮಾಡೋದಕ್ಕೆ ಏನೇನು ಬೇಕು ಅಂತ ನಾನು ಎಲ್ಲ ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಅಕ್ಕಿನ ತೊಳೆದು ಒಂದು 3 ಸಲ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆ ಹಾಕಿದ್ದೀನಿ. ನಾನಿಲ್ಲಿ ಬುಲೆಟ್ ರೈಸ್ ತೊಗೊಂಡಿದ್ದೀನಿ. ಮೊದಲನೇದಾಗಿ ಮಸಾಲ ಐಟಮ್ಸ್ ಹಾಕೋಬೇಕು. ನಾನೀಗ ಒಬ್ಳಿಗೆ ಮಾಡ್ಕೋತಾ ಇರೋದ್ರಿಂದ ಒಂದು ಸ್ವಲ್ಪ ಲೈಟ್ ಆಗಿ ಮೈಲ್ಡ್ ಆಗಿರೋ ಹಾಗೆ ಸ್ಪೈಸಸ್ ಹಾಕ್ತಾ ಇದ್ದೀನಿ. ಸೊ ಇದರಲ್ಲಿ ಏಲಕ್ಕಿ, ಲವಂಗ, ಚಕ್ಕೆ, ಮರಾಠ ಮೊಗ್ಗು, ಹಾಗೆ ಅನಾನಸ್ ಹೂವು, ಸ್ವಲ್ಪ ಕಾಳುಮೆಣಸು, ನಕ್ಷತ್ರದ ಹೂವು ಎಲ್ಲ ಇದೆ. ಸೊ ಇದಿಷ್ಟನ್ನ ನಾನು ಇವಾಗ ಜಾರ್ಗೆ ಹಾಕೋತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಹಾಗೆ ನನಗೆ ಪಾಲಕ್ ಸೊಪ್ಪು ಏನಿದೆ ಅಲ್ಲ, ಅದು ನಾನು ಗ್ರೈಂಡ್ ಮಾಡಿನೂ ಹಾಕ್ತೀನಿ, ಹಾಗೆ ಸ್ವಲ್ಪ ಒಗ್ಗರಣೆಗೂ ಹಾಕೋತೀನಿ. ಯಾಕಂದ್ರೆ ನಂಗೆ ತಿನ್ನೋದಿಕ್ಕೂ ಸ್ವಲ್ಪ ಸೊಪ್ಪು ಸಿಗಬೇಕು ಅವಾಗವಾಗ. ಸೊ ಹಾಗಾಗಿ ಇಷ್ಟು ಪಾಲಕ್ ಸೊಪ್ಪು, ಇದಿಷ್ಟನ್ನ ಒಗ್ಗರಣೆಗೆ ಹಾಕೋತೀನಿ. ಅನಿಯನ್ನು ಅಷ್ಟೇನೆ ಒಂದು ಸ್ವಲ್ಪ ನಾನು ಮಿಕ್ಸಿಗೆ ಹಾಕೊತೀನಿ, ಒಂದಿಷ್ಟು ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ಬಿಟ್ಕೊಂಡಿದ್ದೀನಿ. ಇವನ್ ಟೊಮ್ಯಾಟೊನು ಅಷ್ಟೇ ಒಂದು ಸ್ವಲ್ಪ ಹಾಕ್ತೀನಿ. ಖಾರಕ್ಕೆ ಹಸಿಮೆಣಸಿನ್ಕಾಯಿ 2 ಹಾಕೋತಾ ಇದ್ದೀನಿ, ಬಿಕಾಸ್ ಇದು ಸ್ವಲ್ಪ ಸ್ಪೈಸಿ ಇದೆ. ಹಾಗೆ ಮಸಾಲೆ ಐಟಮ್ ಕೂಡ ಹಾಕಿರೋದ್ರಿಂದ ತುಂಬಾ ಖಾರ ಆಗೋದು ಬೇಡ ಅಂತ. ಹಾಗೆ ಶುಂಠಿ ಬೆಳ್ಳುಳ್ಳಿ ಬದಲು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೆ. ಎಲ್ಲ ಹಾಕ್ಬಿಟ್ಟಿದ್ದೀವಿ. ಈಗ ಇದನ್ನ ನಾನು ಹೋಗಿ ಕ್ವಿಕ್ ಆಗಿ ಮಿಕ್ಸಿ ಮಾಡ್ಕೊಂಡ್ಬರ್ತೀನಿ. ನೋಡಿ, ನಾನು ನೀರು ಹಾಕದೆ ಮಿಕ್ಸಿ ಮಾಡಿದ್ರು ಕೂಡ ಪೇಸ್ಟು ಈ ತರ ಆಗಿದೆ. ತುಂಬಾ ನುಣ್ಣಗೆ ಮಾಡ್ಕೋತೀರಾ ಅಂದ್ರೆ ಮಾಡ್ಕೋಬಹುದು. ನಾನು ಸ್ವಲ್ಪ ಈ ತರ ತರಿತರಿಯಾಗೇನೆ ಮಾಡ್ಕೋತೀನಿ. ಸೊ ಕುಕ್ಕರ್ ತೊಳೆದು ಇಲ್ಲಿ ಇಟ್ಟಿದ್ದೀನಿ ನಾನು. ಇದರಲ್ಲಿರೋ ನೀರು ಸ್ವಲ್ಪ ಒಂಚೂರು ಆವಿ ಆಗ್ಬಿಡ್ಲಿ. ಸೊ ಇವಾಗ ಕುಕ್ಕರಲ್ಲಿರೋ ನೀರೆಲ್ಲ ಸ್ವಲ್ಪ ಆವಿ ಆಗಿದೆ. ಈಗ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. 2-3 ಟೇಬಲ್ ಸ್ಪೂನ್ ಎಣ್ಣೆ ಸಾಕಾಗುತ್ತೆ. ನಿಮಗೆ ಗೊತ್ತಾಗುತ್ತೆ, ನಾನು ಒಬ್ಳಿಗೆ ಮಾಡ್ಕೋತಿರೋದ್ರಿಂದ ಈ ಚಿಕ್ಕ ಕುಕ್ಕರಲ್ಲಿ ಮಾಡ್ಕೋತಿದ್ದೀನಿ. ಸೊ ನನಗೆ ಅಳತೆ ಚೆನ್ನಾಗಿ ಗೊತ್ತಾಗುತ್ತೆ. ದೊಡ್ಡ ಕುಕ್ಕರಲ್ಲಿ ಮಾಡಿದ್ರೆ ನನಗೂ ಅಷ್ಟು ಪರ್ಫೆಕ್ಟ್ ಆಗಿ ಅಳತೆ ಗೊತ್ತಾಗಲ್ಲ. ಮತ್ತೆ ಒಂದು ಸ್ವಲ್ಪ ಮಸಾಲೆ ಐಟಮ್ ಹಾಕೋತೀನಿ. ಎಣ್ಣೆ ಕಾದಿದೆ. ಸೊ ಇವಾಗ ಒಂದೇ ಒಂದು ಏಲಕ್ಕಿ, ಒಂದೇ ಒಂದು ಲವಂಗ ಹಾಕೋತೀನಿ. ಯಾಕಂದ್ರೆ ನಂಗೆ ಮಸಾಲೆ ಇರ್ಬೇಕು, ಬಟ್ ಮೈಲ್ಡ್ ಆಗಿರ್ಬೇಕು. ಒಂದು ಅರ್ಧ ನಕ್ಷತ್ರದ ಹೂವು, ಸ್ವಲ್ಪ ಚಕ್ಕೆ ಸಾಕಿನ್. ಬೇರೆ ಐಟಮ್ ಎಲ್ಲ ನಾನು ಮಿಕ್ಸಿಗೆ ಹಾಕಿರೋದ್ರಿಂದ ಸಾಕು ಅನ್ಸುತ್ತೆ. ಇದೆಲ್ಲ ಕೈ ಸಿಕ್ಕರೇನು ಕೂಡ ತೆಗ್ದಿಡ್ಬೋದು. ನಾನು ಪುಲಾವ್ ಎಲೆ ಹಾಕ್ತಾ ಇಲ್ಲ, ನಾನು ಸೋಂಪು ಹಾಕೋತೀನಿ ಸ್ವಲ್ಪ. ಸೋಂಪು ಫ್ಲೇವರ್ ಇಷ್ಟ ಆಗುತ್ತೆ. ಹಾಗೆ ಈಗೇನು ತೊಳೆದಿಟ್ಕೊಂಡಿದ್ದೀನಲ್ವಾ ಸ್ವಲ್ಪ ಮಿಕ್ಸಿಗೆ ಹಾಕಕ್ಕೆ ಅಂತ, ಅದರಲ್ಲೇನೆ ಸ್ವಲ್ಪ ಪುದೀನ. ಸೊ ಇವಾಗ ಇದಕ್ಕೆ ಸ್ವಲ್ಪ ಉಳಿದಿರೋ ಅಂತ ಅನಿಯನ್ಸ್ ಹಾಕೋತಾ ಇದ್ದೀನಿ. ಪೇಸ್ಟ್ ಹಾಕೋತೀನಿ, ಯಾಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ಲ, ಯಾಕಂದ್ರೆ ಇದ್ರಲ್ಲೇ ಹಾಕ್ಬಿಟ್ಟಿದ್ದೀನಿ ನಾನು. ಮತ್ತೆ ನೋಡ್ತಾ ಇರ್ಬೋದು, ಹೀಗೆ ಕಾಣಿಸ್ತಾ ಇದೆ. ಈ ಎಣ್ಣೆ ಜೊತೆನೆ ತುಪ್ಪ ಹಾಕೊಂಡ್ರೆ ಹಾಕೋಬಹುದು. ನಾನು ಲಾಸ್ಟ್ ಅಲ್ಲಿ ತುಪ್ಪ, ಹಸಿ ವಾಸನೆ ಕಂಪ್ಲೀಟ್ ಆಗಿ ಹೋಗ್ಬೇಕು. ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಳಕ್ ಶುರು ಮಾಡಿದ್ಮೇಲೆ ನೋಡಿ, ಪೂರ್ತಿ ಈಗ ಎಣ್ಣೆ ಬಿಟ್ಕೊಳಕ್ ಶುರು ಮಾಡಿದೆ. ಈ ಸ್ಟೇಜ್ ಅಲ್ಲಿ ನಾನು ಟೊಮ್ಯಾಟೊನು ಹಾಕ್ಬಿಡ್ತೀನಿ, ಉಳಿದಿರೋಂಥ ಸೊಪ್ಪು ಸಹ ಹಾಕ್ಬಿಡ್ತೀನಿ. ಫ್ರೈ ಆಗ್ತಾ ಇದೆ, ಚೆನ್ನಾಗಿ ಫ್ರೈ ಆಗಿದೆ. ತೊಳೆದು ನೆನ್ಸಿಟ್ಕೊಂಡಿದ್ನಲ್ವಾ, ಈ ಅಕ್ಕಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಈ ಮಸಾಲೆನಲ್ಲಿ ಅಕ್ಕಿನ ಜೆಂಟಲ್ ಆಗಿ ಫ್ರೈ ಮಾಡ್ಕೊಂತೀನಿ. ತುಂಬಾ ಎಲ್ಲ ಕೈ ಆಡಿಸ್ಬಿಟ್ರೆ ಅದು ಅಕ್ಕಿ ಕಟ್ ಆಗೋ ಚಾನ್ಸಸ್ ಇದೆ. ಸೊ ನೋಡಿ, ಈಗ ಇದರಲ್ಲಿ ಹುರ್ಕೋತೀನಿ ಪೇಸ್ಟ್ ಅಲ್ಲಿ. ಹೋಪ್ ನಿಮಗೆ ಕಾಣಿಸ್ತಾ ಇರ್ಬೋದು. ಹಾ, ಸೊ ಇವಾಗ ಕಂಪ್ಲೀಟ್ ಆಗಿ ಜೆಂಟಲ್ ಆಗಿ ಇದನ್ನ ಸುಮ್ಮನೆ ಹೀಗೆ ಹುರ್ಕೋತೀನಿ.
ಸೊ ಅದು ಅಕ್ಕಿಲಿ ಮಸಾಲೆ ಕೂಡ ಇವಾಗ ಸ್ವಲ್ಪ ಹಿಡ್ಕೊಡುತ್ತೆ. ಬಿಸಿ ಆಗ್ಬಿಡ್ಲಿ ಅಷ್ಟರಲ್ಲಿ ಈ ಜಾರಲ್ಲಿ ನಾನು ಏನ್ ಇದ್ ಮಾಡ್ಕೊಂಡಿದ್ನಲ್ವಾ ಇದಕ್ಕೇನೆ ಅಳತೆ ಮಾಡಿ ನೀರ್ ಹಾಕೋತೀನಿ. ಸೊ ದಟ್ ಇದ್ರಲ್ಲಿರೋ ಐಟಮ್ ವೇಸ್ಟ್ ಆಗಲ್ಲ, ಮತ್ತೆ ನಾವು ಯೂಸ್ ಮಾಡ್ಕೋಬೇಕು. ಯಾವ್ದು ವೇಸ್ಟ್ ಮಾಡಬಾರ್ದಲ್ವಾ. ಸೊ ನಾನು ಇದೇ ಕಪ್ಪಲ್ಲೇ ಅಕ್ಕಿ ಹಾಕೊಂಡಿದ್ರಿಂದ ಸಿಮ್ಮಲ್ಲಿ ಇಟ್ಕೊಳ್ಳಿ. ಅದೇನು ತಳ ಹಿಡಿಯೋದ, ಸಿಮ್ಮಲ್ಲಿ ಇಟ್ಕೊಳ್ಳಿ ಅಷ್ಟೇ. ಕೈ ಆಡಿಸಿ ಗಂಟಲಾಗಿ, ಅಕ್ಕಿ ಒಂದು ಮುರಿದೋಗ್ಬಾರ್ದು ಅಷ್ಟೇ. ಸೊ ನಾನು ಇದೇ ಕಪ್ಪಲ್ಲಿ ಅಕ್ಕಿ ಹಾಕೊಂಡಿದ್ರಿಂದ ಇದೇ ಕಪ್ಪಲ್ಲೇ ನಾನು ಅಳತೆಗೆ ನೀರ್ ಹಾಕೋತಾ ಇದ್ದೀನಿ ಜಾರ್ಗೆ ಡೈರೆಕ್ಟ್. ಅಕ್ಕಿಗೆ 2 ಕಪ್ ನೀರ್ ಹಾಕೋತಾ ಇದ್ದೀನಿ. ನಾನು ಕರೆಕ್ಟ್ ಆಗಿ 2 ಕಪ್ ಹಾಕೋತಿದ್ದೀನಿ, ಮತ್ತೆ ಮೇಲೆ ಒಂಚೂರು ಹಾಕೋತಾ ಇಲ್ಲ. ಯಾಕಂದ್ರೆ ಇದ್ರಲ್ಲೇನು ಜಾಸ್ತಿ ಹೆವಿ ತರಕಾರಿಗಳಿಲ್ಲ, ತರಕಾರಿ ಬೇಯೋದಿಕ್ಕೂ ನೀರ್ ಹಾಕ್ಬೇಕು ಅಂತ ಹೇಳೋದಿಕ್ಕೆ. ಸೊ ಹಾಗಾಗಿ ಹಾಗೇನೆ ಅಕ್ಕಿ ನೆನ್ಸಿದೀವಿ ಕೂಡ, ತುಂಬಾ ನೀರ್ ಹಾಕಿದ್ರೆ ಮತ್ತೆ ಮುದ್ದೆ ಮುದ್ದೆ ಆಗ್ಬಿಡುತ್ತೆ. ಸೊ 2 ಕಪ್ ಅಕ್ಕಿ ಕರೆಕ್ಟ್ ಆಗಿ ಸಾಕಾಗುತ್ತೆ. 1 ಕಪ್ ಅಕ್ಕಿಗೆ 2 ಕಪ್ ನೀರು ಈಗ ಹಾಕ್ತಾ ಇದ್ದೀನಿ. ಬಟಾಣಿ ಬೇಕು ಅಂದ್ರೆ ಹಾಕೋಬಹುದು. ನನ್ಗೀಗ ಈ ಬಟಾಣಿ ಸೀಸನ್ ಅಲ್ಲಿ ಎಲ್ಲಾ ಡಿಶ್ ಅಲ್ಲೂ ಬಟಾಣಿ ತಿಂದು 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 ಈಗ ಜಿಗುಪ್ಸೆ ಬಂದ್ಬಿಟ್ಟಿದೆ ನಂಗೆ. ಸೊ ಐ ವಾಂಟ್ ಮೈ ಪಾಲಕ್ ರೈಸ್ ಆರ್ ಪಾಲಕ್ ಬಾತ್ ಟು ಬಿ ಪ್ಲೇನ್. ಸೊ ನೋಡಿ ಇವಾಗ ಫ್ಲೇಮ್ ಜಾಸ್ತಿ ಮಾಡ್ತೀನಿ. ಉಪ್ಪು ಹಾಕ್ತಾ ಇದ್ದೀನಿ. ಈಗ ಉಪ್ಪು ನನಗೂ ಅಗೇನ್ ಕೈ ಅಳತೆಯಲ್ಲಿ ನಂಗೆ ಗೊತ್ತಾಗೋಗ್ಬಿಡುತ್ತೆ. ನಾನು ಯಾವ್ದೇ ಸ್ಪೂನ್ ಅಳತೆ ಎಲ್ಲ ಬಳಸಲ್ಲ. ಉಪ್ಪು ಸಾಕು ಅನ್ಸತ್ತೆ. ಈಗ ಎಲ್ಲ ಟೇಸ್ಟ್ ಮಾಡುವ. ಅದೊಂದು ಸ್ವಲ್ಪ ಕುಟ್ಬಿಡ್ಲಿ ಟು ಗಿವ್ ಎ ಮಿಕ್ಸ್. ಇವಾಗ ಒಂಚೂರು ಕೊತ್ತಂಬರಿ ಸೊಪ್ಪು ಉಳಿಸ್ಕೊಂಡಿದ್ದೆ. ಮುಂಚೆ ನಾನು ಸೊಪ್ಪೆಲ್ಲ 3 ಸಲ ತೊಳೆದಿಟ್ಕೊಂಡಿದ್ದೀನಿ. ಸೊ ಎಲ್ಲ ರೆಡಿ ಮಾಡ್ಕೊಂಡೆ ನಾನು ನಿಮ್ಗೆ ಈ ಪ್ರಾಸೆಸ್ ತೋರಿಸಿದ್ದು. ಬಿಕಾಸ್ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಈ ಸ್ಟೇಜ್ ಅಲ್ಲೇನೆ. ಕುಕ್ಕರ್ ಮುಚ್ಚುವಾಗೂ ಹಾಕ್ಬೋದು ನೀವು. ನಾನು ಎಲ್ಲ ಹಾಕಿ ಕೈ ತೊಳ್ಕೊಂಡ್ಬಿಡ್ತೀನಿ. ಸೊ ದಟ್ ಟೇಸ್ಟ್ ಮಾಡಿ ಲಿಡ್ ಮುಚ್ಚಕ್ ಸರಿ ಆಗುತ್ತೆ. ನೋಡಿ ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಎಲ್ಲದು ತೊಳೆದು ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ದಟ್ ತುಂಬಾ ವಿಡಿಯೋ ಲಾಂಗ್ ಆಗಲ್ಲ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಗೆ ಈಸಿಯಾಗಿ ರೆಫರೆನ್ಸ್ಗೆ ಸಿಗುತ್ತೆ ಅಂತ. ಸೊ ನೋಡಿ ನಾನು ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಸಿಗ್ತಾ ಇಲ್ಲ ನಂಗೆ ಫ್ರಿಜ್ ಅಲ್ಲಿ. ಸ್ವಲ್ಪ ಮೊಸರು ಇದ್ರೆ ಮೊಸರು ಹಾಕಿ ಆಯ್ತಾ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಸ್ಟೇಜ್ ಅಲ್ಲಿ ನಾನು ಲಿಡ್ ಕ್ಲೋಸ್ ಮಾಡ್ಬಿಡ್ತೀನಿ. ಉಪ್ಪು ಖಾರ ಎಲ್ಲ ನೋಡ್ಕೊಂಡೆ. ಹುಳಿ ಒಂದ್ ಸ್ವಲ್ಪ ಕಡಿಮೆ ಅನ್ಸ್ತು. ಹುಣಸೆಹಣ್ಣೆ ಹಾಕಿದ್ದೀನಿ ಇದಕ್ಕೆ ತೊಳೆದು ಚೆನ್ನಾಗಿ. ತುಪ್ಪ ಹಾಕ್ದೆ. ತುಪ್ಪ ಹಾಕೋದು ಇದನ್ ಮಾಡೋದು ಮಿಸ್ ಆಯ್ತಾ. ಫೋನ್ ಚಾರ್ಜ್ ಖಾಲಿ ಆಗ್ಬಿಟ್ಟು 2 ವಿಷಲ್ ಸಾಕು, ಬಿಕಾಸ್ ಅಕ್ಕಿ ನೆನ್ಸಿರೋದ್ರಿಂದ. ರೈಸ್ ಹೇಗಾಗಿದೆ ಅಂತ ಚೆಕ್ ಮಾಡುವ ಬನ್ನಿ. ನೋಡಿ ಸೊ ಸರ್ವ್ ಮಾಡ್ಕೊಳ್ಳೋಣ. ನಂಗೆ ಇದು 2 ಟೈಮ್ಗೆ ಆಗುತ್ತೆ. ನೋಡಿ ಹೇಗಾಗಿದೆ. ಸೀರಿಯಸ್ಲಿ ಸ್ವಲ್ಪನೂ ತಳ ಹಿಡ್ದಿಲ್ಲ. ನಾನೇ ಮಾಡಿರೋದಂತ ಕೊಚ್ಕೋತಾ ಇರೋದಲ್ಲ, ಸೀರಿಯಸ್ಲಿ ನೋಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಹಾಕಿ ತುಪ್ಪ. ನಾನು ತುಂಬ ಮುದ್ದೆ ಆಗಿಲ್ಲ, ಉದ್ರುದ್ರಾಗೂ ಇದೆ. ಹಾಗೆ ಮಸಾಲಾನು ಅಷ್ಟೇ ತುಂಬ ಜಾಸ್ತಿ ಇಲ್ಲ, ಮೈಲ್ಡ್ ಆಗಿದೆ. ಉಪ್ಪು ಖಾರ ಹುಳಿ ಎಲ್ಲ ಸರಿ ಇದೆ. ಟ್ರೈ ಮಾಡಿ ನೋಡಿ. ಸೊ ನನ್ನ ರೆಸಿಪಿ ಇಷ್ಟ ಆಯ್ತಾ? ಅಂದರೆ ನನ್ನ ರೆಸಿಪಿ ಅಂದರೆ ದಿಸ್ ಇಸ್ ನಾಟ್ ಮೈ ಓನ್ ರೆಸಿಪಿ. ಹಾಗೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಮಾಡೋದಷ್ಟೇ ನಾನು. ಸೊ ಟ್ರೈ ಮಾಡಿ ಹೇಗನ್ಸ್ತು ಅಂತ ನನಗೂ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.